ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ತಂಡದ ಆಟಗಾರರು ಪ್ರಾಕ್ಟೀಸ್ನಲ್ಲಿ ಆರ್ಭಟಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಯಾವೆಲ್ಲ ಆಟಗಾರರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟ್ಸ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲಾಕ್ ಇದೆ ಮಾಡ್ಕೊಳ್ಳಿ, ಏನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಯಾರ್ಯಾರು ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಕರ್ನಾಟಕದ ಆಟಗಾರ ಮನೋಜ್ ಬಾಂಡ್ಗೆ, ಅಷ್ಟೇ ಅಲ್ಲದೆ ಇಂಗ್ಲೆಂಡ್ ತಂಡದ ಆಟಗಾರ ವಿಲ್ ಜಾಕ್ಸ್ ಮತ್ತು ವೈಶಾಖ ವಿಜಯ್ ಕುಮಾರ್ ಅವರು ಬೆಂಕಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಮಾತ್ರ ಅವರು ಪ್ಲೇಯಿಂಗ್ ಲೆವೆಲ್ನಲ್ಲಿ ಆಯ್ದುಕೊಳ್ಳಲಿ ಅಂತ ಅವರು ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಪ್ರಾಕ್ಟೀಸ್ನಲ್ಲಿ ಸಿಡಿಸ್ತಾ ಇದ್ರು ಅಂತ ಹೇಳ್ಬೋದು. ನಮ್ಮ ಮನೋಜ್ ಬಾಂಡ್ಗೆ ಅವರು ಕೂಡ ಬಿಗ್ ಹಿಟ್ರ್ ಅಂತ ಹೇಳ್ಬೋದು. ಇವರು ಕೂಡ 4 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ವೈಶಾಖ್ ವಿಜಯ್ ಕುಮಾರ್ ಅವರು 3 ವಿಕೆಟ್ನ ತೆಗೆದರು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ವೈಶಾಖ್ ವಿಜಯ್ ಕುಮಾರ್, ಮನೋಜ್ ಬಾಂಡ್ಗೆ ಮತ್ತು ವಿಲ್ ಜಾಕ್ಸ್ ಅವ್ರಿಗೆ ನಮ್ಮ RCB ತಂಡದಲ್ಲಿ ಚಾನ್ಸ್ ಕೊಡ್ತಾರೆ. ಅದಕ್ಕಾಗಿ ಇವರು ಪ್ರಾಕ್ಟೀಸ್ನಲ್ಲಿ ಅಬ್ಬರಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ವಿಲ್ ಜಾಕ್ಸ್ ಮತ್ತು ಮನೋಜ್ ಬಾಂಡ್ಗೆ, ವೈಶಾಖ್ ವಿಜಯ್ ಕುಮಾರ್ ಅವರಿಗೆ ಚಾನ್ಸ್ ಕೊಡಬೇಕು. ಯಾಕೆಂದರೆ ಇವರು 3 ಜನರು ಬೆಂಕಿ ಆಟಗಾರರು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ವಿಕೆಟ್ ಟೇಕರ್ ಮತ್ತು ವಿಲ್ ಜಾಕ್ಸ್ ಅವರು ಸಿಕ್ಸರ್ ಕಿಂಗ್ ಅಂತ ಹೇಳ್ಬೋದು. ಮನೋಜ್ ಬಾಂಡ್ಗೆ ಅವರು ಒಬ್ಬ ಆಲ್ರೌಂಡರ್. ಇವರು ಬಾಲಿಂಗ್ನ ಮಾಡ್ತಾರೆ, ಬ್ಯಾಟಿಂಗ್ನ ಮಾಡ್ತಾರೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಈ 3 ಜನರನ್ನು ಆಡಿಸ್ಬೇಕಾ ಆಡಬಾರ್ದ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.